ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬ್ಯುಸಿ ಇದ್ದೆ, ಕೇಕ್ ಆರ್ಡರ್ಸು ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಆಗಲೇ ಇಲ್ಲ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಆಕಾಂಕ್ಷನ ಅವತ್ತು ಸಂಜೆ ಟ್ಯೂಷನಿಗೆ ಬಿಟ್ಟು ಆಮೇಲೆ ನಾವು ಆಚೆ ಹೋಗ್ತಿದ್ದೀವಿ, ನಾನು ಮತ್ತು ಹರಿ. ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು, ತೊಗೊಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಸಂಜೆ ಹೊತ್ತು ಸ್ವಲ್ಪ ಆಚೆ ಹಂಗೆ ಹೋಗಿ ಬಂದರೆ ಆ ಮೈಂಡೇ ಒಂಥರ ಪೀಸ್ಫುಲ್ಲಾಗಿರುತ್ತೆ ಅಲ್ವಾ. ಬಿಕಾಸ್ ನನಗೆ ಆ ಥರ ಅನಿಸಿದೆ, ಆ ಥರ ಫೀಲ್ ಆಗಿದೆ. ಮನೇಲೇ ಇದ್ದು ಸ್ವಲ್ಪ ಆಚೆ ಹೋಗಿ ಬಂದರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಪೀಸ್ಫುಲ್ಲಾಗಿರುತ್ತೆ ಅಂತ ಅನಿಸುತ್ತೆ. ಸೊ ತರಕಾರಿ ಎಲ್ಲ ಈಗ ಮೊದಲು ಎಲ್ಲ ಒಂದೊಂದು ಸಪ್ರೇಟ್ ತರಕಾರಿನ ಒಂದು 1/4 kg ಅರ್ಧ kg ಆ ಥರ ತೊಗೋಬೇಕಿತ್ತು. ಈಗ ಒಂದು ಇಲ್ಲೆಲ್ಲ ಮಿಕ್ಸ್ ಕೊಡ್ತಾರೆ. ಮಿಕ್ಸು ಬಂದು 40 ರುಪೀಸ್ kg. ನೀವು ಯಾವ್ದು ತರಕಾರಿ ಎಷ್ಟಾದರೂ ತೊಗೋಬೋದು, ಇಷ್ಟೇ ಕ್ವಾಂಟಿಟಿ ಅಂತ ಏನೂ ಇಲ್ಲ. ಸೊ ಅಲ್ಲಿಗೆ ಬಂದಿದ್ವಿ ತೊಗೊಳ್ಳೋಣ ಅಂತ ಹೇಳಿ. ಬಿಕಾಸ್ ನಾವು ಇರೋದೇ ಸ್ವಲ್ಪ ಕಮ್ಮಿ ಜನ ಆಗಿರೋದ್ರಿಂದ ಜಾಸ್ತಿ ತೊಗೊಂಡ್ರೂ ನಮ್ಗೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ಅಂತ ತೊಗೋತಿದ್ವಿ. ಆಮೇಲೆ ಅಲ್ಲಿಂದ ಬರ್ತಾ ಬಿಟ್ಟೆ ಹತ್ರ ಈಗ ಹೊಸದಾಗಿ ಶವರ್ಮ ಅಂತೆ, ಮೋಮೋಸು ಅದೆಲ್ಲ ಆಗಿದೆ ಹೊಸದಾಗಿ. ಸೊ ಟ್ರೈ ಮಾಡೋಣ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ವಿ. ನಾನು ಬಂದು ಮೋಮೋಸ್ ತೊಗೊಂಡಿದ್ದೆ, ಚಿಕನ್ ಮೋಮೋಸು. ಆ್ಯಂಡ್ ಹರಿ ಬಂದು ಶವರ್ಮ ಆರ್ಡ್ರ್ ಮಾಡಿದ್ರು, ಪ್ಲೇಟ್ ಶವರ್ಮ. ಫಸ್ಟ್ ಟೈಮ್ ಆ್ಯಕ್ಚುಲಿ ಆ ಥರ ಆರ್ಡ್ರ್ ಮಾಡಿದ್ದಿದ್ದು. ಬಟ್ ಪರವಾಗಿಲ್ಲ, ವರ್ತ್ ಅನ್ನಿಸ್ತು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ನೀವು ಒಂದು ಸತಿ ಹೋದರೆ ಟ್ರೈ ಮಾಡಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ತೊಗೊಂಬರೋಣ ಅಂತ ಹೇಳಿ. ಒಂದು ಸತಿ ಯೂಶ್ವಲಿ ನಾನು ಆಚೆ ಬಂದರೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೇ ಹೋಗೋದು. ಬಿಕಾಸ್ ಪದೇ ಪದೇ ಬರೋಕ್ಕಾಗಲ್ಲ ನಾನು ಅದರಿಂದ. ಫ್ರೂಟ್ಸು ಯಾವಾಗಲೂ ರೆಗ್ಯುಲರಾಗಿ ಅಲ್ಲೇ ತೊಗೊಳ್ಳೋದು ನಾವು. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ವೆಜಿಟೇಬಲ್ಸ್ ಕೂಡ ಅಷ್ಟೇ ಅಲ್ಲೇ ತೊಗೊಬರೋದು. ಈಗ ತೋರಿಸಿದ್ನಲ್ಲ ವಿಶಾಲ್ ಮಾರ್ಟ್ ಪಕ್ಕ ಆ ಕಡೆ ಸೈಡಿಗಾಗಿದೆ ಒಂದು ವೆಜಿಟೇಬಲ್ಸ್ ಎಲ್ಲ ಮಾಡ್ತಾರೆ. 2-3 ಕಡೆ ಇದೆ ಆ್ಯಕ್ಚುಲಿ ಈ ಥರ ಮಿಕ್ಸ್ ವೆಜಿಟೇಬಲ್ಸ್ ಕೊಡೋದು. ನಾನು ಅಲ್ಲಿ ತೊಗೋತೀನಿ, ನಮ್ಮ ಮನೆಯವ್ರಿಗೆ ಅವ್ರ ಪರಿಚಯ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಫ್ರೂಟ್ಸ್ ಕೂಡ ಅಷ್ಟೇ, ಈ ಅಂಕಲ್ ಚೆನ್ನಾಗಿ ಕೊಡ್ತಾರೆ ಫ್ರೂಟ್ಸು. ಆ್ಯಂಡ್ ನಾನು ಯಾವಾಗಾದರೂ ಹೋಗಲಿ, ನನಗೆ ಅಂತಲ್ಲ, ಯಾರಾದರೂ ಹೋಗಲಿ, ಏನಾದರೂ ಒಂದು ಫ್ರೂಟ್ ಅಲ್ಲಿಂದ ಕೈಗೆತ್ಕೊಟ್ಟು ತಿನ್ನಿ ಅಂತ ಕೊಡ್ತಾರೆ ಒಂದು. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಆಗಲಿ ಎಲ್ಲ ವೆರೈಟೀಸು ಇಟ್ಟಿರ್ತಾರೆ. ನಾನು ಯಾವಾಗಲೂ ಅಲ್ಲೇ ಪರ್ಚೇಸ್ ಮಾಡೋದು ಪರ್ಸ್ನಲಿ. ಆಮೇಲೆ ಅಲ್ಲಿಂದ ಬರ್ತಾ ನನಗೆ ಸ್ವಲ್ಪ ಕೇಕ್ಗೆ ವಿಪ್ಪಿಂಗ್ ಕ್ರೀಮ್ ಎಲ್ಲ ಖಾಲಿಯಾಗಿತ್ತು, ಅದು ತೊಗೊಬಂದು ಎಲ್ಲ ರೀಸ್ಟಾಕ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಒಂದೊಂದು ಸತಿ ಸಡನ್ನಾಗಿ ಆರ್ಡರ್ಸ್ ಬಂದುಬಿಡುತ್ತೆ, ಕ್ರೀಮ್ ಇಲ್ಲ ಅಂತ ಅಂದರೆ ನಾನು ಆವಾಗ ಹೋಗಿ ತೊಗೊಬಂದು ಮಾಡಬೇಕಾಗತ್ತೆ. ಸೊ ಅದರಿಂದ ವಿಪ್ಪಿಂಗ್ ಕ್ರೀಮ್ ಎಲ್ಲ ನಂಗೆ ಸ್ವಲ್ಪ ಸ್ಟಾಕ್ ಇರಬೇಕು ಮನೇಲಿ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೆಲ್ಲ ಅಮ್ಮ ಎಲ್ಲ ತೆಗೆದು ಆರ್ಗನೈಸ್ ಮಾಡ್ತಾಯಿದ್ದಾರೆ. ಯೂಶ್ವಲಿ ತರಕಾರಿ ಎಲ್ಲ ನಾನೇ ಆ್ಯಕ್ಚುಲಿ ಆರ್ಗನೈಸ್ ಮಾಡಿ ಎತ್ತಿಡೋದು. ಅಮ್ಮ ಫ್ರೀ ಇದ್ದರೆ ಅಮ್ಮ ಮಾಡ್ತಾರೆ, ನಾನು ಫ್ರೀ ಇದ್ದರೆ ನಾನು ಮಾಡ್ತೀನಿ. ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ 7 ಆಗಿಬಿಟ್ಟಿತ್ತು. ಸೊ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅವತ್ತು ಚಿಕನ್ ತಂದಿದ್ದರು. ಸೊ ಬೇಗ ರೆಡಿ ಮಾಡೋಣ ಅಂತ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೆ. ಯೂಶ್ವಲಿ ನಮ್ಮ ಮನೇಲಿ ಈವ್ನಿಂಗ್ ಟೈಮ್ಸ್ ಏನೇ ನಾನ್ ವೆಜ್ ಮಾಡಿದ್ರೂ ನಾನೇ ಪ್ರಿಪೇರ್ ಮಾಡ್ತೀನಿ. ಒಂದೊಂದು ಸರ್ತಿ ಅಮ್ಮ ಮಾಡ್ತಾರೆ. ಇಬ್ಬರು ಯಾರು ಫ್ರೀ ಇದ್ದರೆ ಅವ್ರು ನೋಡ್ಕೊಂಡು ಮಾಡ್ತೀವಿ. ಒಂದೊಂದು ಸರ್ತಿ ನನಗೆ ಕೇಕ್ ಆರ್ಡರ್ಸ್ ಇರುತ್ತೆ, ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ, ನನಗೆ ಬ್ಯುಸಿ ಇರ್ತೀನಿ ಅದರಲ್ಲಿ ಅಂತ, ಆ ಟೈಮಲ್ಲಿ ಅಮ್ಮ ಮಾಡಿಬಿಡ್ತಾರೆ. ಬಿರಿಯಾನಿ ಐಟಮ್ಸ್ ಅಂತ ಅಂದರೆ ನಾನೇ ಮಾಡಬೇಕು, ಅದಂತೂ ಪಕ್ಕ. ನಮ್ಮ ಅಮ್ಮನೂ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರು ನೀನೇ ಮಾಡು, ನೀನು ಮಾಡೋದೇ ಚೆನ್ನಾಗಿರುತ್ತೆ ಅಂತಿರ್ತಾರೆ. ನನಗೆ ಅವ್ರು ಮಾಡೋ ಅಡುಗೆ ಇಷ್ಟ, ಅವ್ರಿಗೆ ನಾನು ಮಾಡೋ ಅಡುಗೆ ಇಷ್ಟ, ಆ ಥರ. ಸೊ ಇಬ್ಬರು ಮಾತಾಡಿಕೊಂಡು ಕೆಲಸ ಒಂದು ಅವ್ರು ಮಾಡೋ ಥರ, ಒಂದು ನಾನು ಮಾಡೋ ಥರ ಮಾಡ್ಕೊಬಿಡ್ತೀವಿ. ಅಮ್ಮ ಇದ್ರಂತೂ ಸಿಕ್ಕಾಪಟ್ಟೆ ಹೆಲ್ಪು ನನಗೆಲ್ಲ ಅದಕ್ಕೂ. ನಾನು ತೀರಾ ಟಯರ್ಡ್ ಆಗಿತ್ತು ಅಂತಂದರೆ ನನಗೆ ಕೇಕ್ ಬಾಕ್ಸಸ್ ಎಲ್ಲ ಫೋಲ್ಡ್ ಮಾಡಿಕೊಡೋದಾಗಲಿ, ನನ್ನ ಕೇಕ್ ಲೇಯರಿಂಗ್ ಮಾಡಿಕೊಡೋದಾಗಲಿ ಎಲ್ಲ ಮಾಡ್ತಾರೆ. ಫಿನಿಶಿಂಗ್ ಒಂದು ಬರೋಲ್ಲ ಅವರಿಗೆ ಅಷ್ಟೇ, ಮಿಕ್ಕಿದ್ದೆಲ್ಲ ಮಾಡ್ತಾರೆ. ಹರಿ ಕೂತಿದ್ರು ಅಲ್ಲಿ. ಸೊ ಅಲ್ಲಿ ಕೂತ್ಕೊಂಡು ಅವರ ಜೊತೆ ಮಾತಾಡಿಕೊಂಡು, ಆ್ಯಂಡ್ ಟ್ಯೂಷನ್ ಮಕ್ಕಳು ಇದ್ದರು, ಅವ್ರ ಜೊತೆ ಮಾತಾಡಿಕೊಂಡು ನಮ್ಮಮ್ಮ ಎಲ್ಲ ಆರ್ಗನೈಸ್ ಮಾಡಿ ಎತ್ತಿಡ್ತಿದ್ದಾರೆ ತರಕಾರಿ. ನೀವು ಇಲ್ಲಿ ನೋಡ್ಬೋದು. ಅಮ್ಮನೇ ಅಲ್ವಾ. ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಫಸ್ಟೇ ಫೀಲ್ ಆಗೋದೆ ಅಯ್ಯೋ ಅಂತ ಅನಿಸೋದೆ ನಮ್ಮ ಅಮ್ಮಂಗೆ ಬಿಟ್ಟರೆ, ಅಮ್ಮಂದಿರಿಗೆ ಬಿಟ್ಟರೆ ಬೇರೆಯವ್ರಿಗೂ ಅನಿಸುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಫಸ್ಟು ನಮ್ಗೆ ಹೆಲ್ಪ್ಗೆ ಅಂತ ಬರೋದೇ ಅಮ್ಮ. ಪ್ರತಿಯೊಬ್ಬರ ಲೈಫಲ್ಲೂ ಅಷ್ಟೇ ಅನಿಸುತ್ತೆ. ಸೊ ನಾನು ಅಲ್ಲಿಂದ ಕಿಚನಿಗೆ ಬಂದು ಈಗ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಟೈಮ್ ಕಮ್ಮಿ ಇತ್ತು ಅಂತ ಅಂದರೆ ಎಲ್ಲ
ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ ಒಂದು ಚಾಪ್ ಮಾಡ್ಕೋತೀನಿ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟೂ ನಾನು ಯೂಶ್ವಲಿ ಈ ಅಂಗಡಿಯಿಂದ ತೊಗೊಬರೋದು ಯೂಸ್ ಮಾಡಲ್ಲ, ಬಿಕಾಸ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ. ಸೊ ಅದು ಮಾಡಿಕೊಂಡು ಮತ್ತು ಟೊಮೆಟೊನೂ ಪ್ಯೂರಿ ಮಾಡಿಬಿಡ್ತೀನಿ, ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿರಿಯಾನೀಸಲ್ಲಿ ಎಷ್ಟು ಟೈಪ್ಸ್ ಮಾಡ್ಬೋದು ಅಲ್ವಾ ನಾವು. ನಾನಂತೂ ಸಿಕ್ಕಾಪಟ್ಟೆ ಒಂದು 4-5 ಟೈಪ್ಸ್ ಮಾಡ್ತೀನಿ ಬಿರಿಯಾನಿ. ತುಂಬ ಇಷ್ಟ ಆಗೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಈ ಸತಿ ಬಂದು ರೆಡ್ ಕಲರ್ ಮಾಡ್ತಾಯಿದ್ದೀನಿ ಬಿರಿಯಾನಿ. ಆಂಬೂರ್ ಸ್ಟೈಲ್ ಅಂತಾರಲ್ವ ಆ ಥರ. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಸಿಗೆ ಯಾರು ಈ ನಾನ್ ವೆಜಿಟೇರಿಯನ್ಸ್ ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಈ ಬಿರಿಯಾನಿ ಅಂತ. ಇದೂ ಚೆನ್ನಾಗಿ ಮಾಡ್ತೀನಿ. ಮತ್ತು ದಿಂಡಿಗಲ್ ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ಬರುತ್ತಲ್ವ ಅದು ಮಾಡ್ತೀನಿ. ಆ್ಯಂಡ್ ನಾರ್ಮಲ್ ದೊನೆ ಬಿರಿಯಾನಿ ಗ್ರೀನ್ ಬರುತ್ತಲ್ವ ಅದು ಮಾಡ್ತೀನಿ. ಆ್ಯಂಡ್ ವೈಟ್ ಕಲರ್ ಬರುತ್ತಲ್ಲ ಬಿರಿಯಾನಿ, ವೈಟ್ ಬಿರಿಯಾನಿ ಅಂತ ಅಂದರೆ ಮೈಸೂರಲ್ಲೆಲ್ಲ ಸಿಗುತ್ತೆ ನೋಡಿ. ಮೈಸೂರಲ್ಲಿ ಹೋಟೆಲ್ ಹೆಸರು ನೆನಪಾಗ್ತಿಲ್ಲ. ಹನುಮಂತು ಅಲ್ಲಿ ಸಿಗುತ್ತಲ್ಲ ಅದೇ ಥರ, ಬಟ್ ಟೇಸ್ಟ್ ಡಿಫರ್ ಆಗುತ್ತೆ. ಕಲರ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆ ಥರ ಮಾಡ್ತೀನಿ. ಸೊ ನಿಯರ್ಲಿ ಒಂದು 4-5 ಥರ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಮ್ ಬಿರಿಯಾನಿ ಮಾಡ್ತಾರಲ್ವ ಅದು ಕೂಡ ಮಾಡ್ತೀನಿ. ಐ ಮೀನ್ ರೈಸ್ನ ಸಪ್ರೇಟಾಗಿ ಹಾಫ್ ಕುಕ್ ಮಾಡಿಕೊಂಡು ಗ್ರೇವಿ ಮಾಡಿಕೊಂಡು ಲೇಯರ್ ಮಾಡ್ಕೋತೀವಲ್ವ ಆ ಥರ ಅದು ಕೂಡ ಮಾಡ್ತೀನಿ. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದಕ್ಕೆ ಒಂಥರ ಬೇಜಾರು ಅನಿಸುತ್ತೆ. ಅದೇ ಸ್ಟೈಲಲ್ಲಿ ತಿಂದು ತಿಂದು ಬೋರ್ ಆಗುತ್ತೆ ತಿನ್ನೋರ್ಗೂ ಕೂಡ. ಸೊ ಅದರಿಂದ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ನನಗೆ ಟೈಮ್ ಇದ್ದಾಗ ಒಂದು ರೆಸಿಪಿ ಮಾಡ್ತೀನಿ. ಟೈಮ್ ಕಮ್ಮಿ ಇದ್ದಾಗ ಯಾವ್ದು ಬೇಗ ಆಗುತ್ತೋ ಅದನ್ನ ಮಾಡಿಬಿಡ್ತೀನಿ. ಇನ್ನು ವೈಟ್ ಬಿರಿಯಾನಿಗೆ ಬಂದರೆ ಗೊತ್ತಿರುತ್ತೆ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ, ಅದಕ್ಕೆ ಕೊಕೊನಟ್ ಮಿಲ್ಕ್ ಹಾಕ್ಕೊಂಡು ಮಾಡಬೇಕಾಗತ್ತೆ. ಅದೊಂದು ಸ್ವಲ್ಪ ಪ್ರಾಸೆಸ್ ಆ್ಯಕ್ಚುಲಿ, ಕೊಬ್ಬರಿ ಹಾಲು ತೆಗೆಯೋದು ಎಲ್ಲನೂ ಅದೊಂದು ಅರ್ಧ ಪ್ರಾಸೆಸ್ ಆಗಿಬಿಡುತ್ತೆ. ಸೊ ತೀರಾ ನಂಗೆ ಟೈಮ್ ಇದ್ದಾಗ ಪೇಷನ್ಸ್ ಇದ್ದಾಗ ಆ ಥರ ಮಾಡ್ತೀನಿ. ಬಟ್ ಟೇಸ್ಟ್ ಅಂತೂ ಎಲ್ಲನೂ ಅಲ್ಟಿಮೇಟ್ ಆಗಿರುತ್ತೆ. ವೆಜಿಟೇರಿಯನ್ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಏನೂ ಅಂದ್ಕೋಬೇಡಿ. ನಾವು ಮೊದಲಿಂದ ತಿಂತಾ ಇರೋದ್ರಿಂದ ನಮಗೆ ಚೆನ್ನಾಗೇ ಅನಿಸುತ್ತೆ. ವೆಜಿಟೇರಿಯನ್ಸ್ ಅವ್ರಿಗೆ ಇವ್ರು ಹೇಗಪ್ಪ ನಾನ್ ವೆಜ್ ತಿಂತಾರೆ ಅಂತ ಅನಿಸುತ್ತೆ, ಅದು ಕಾಮನ್. ಈ ನಡುವೆ ಆರ್ಡರ್ಸ್ ಅಂತ ಅಂದರೆ ಸಿಕ್ಕಾಪಟ್ಟೆ ಆರ್ಡರ್ಸು. ಐ ಮೀನ್ ಒಂದಿನಕ್ಕೆ 2-3 ಕೇಕ್ಸು ಆ ಥರ ಇದ್ದರೆ, ಐ ಮೀನ್ ಅದು ನನಗೆ ಪ್ರಿಯೋರಾಗಿ ಇನ್ಫಾರ್ಮ್ ಮಾಡಿಬಿಟ್ಟಿದ್ರೆ ಬೇಗನೆ ಬೇಕ್ ಮಾಡ್ಕೊಬಿಡ್ತೀನಿ. ಕೆಲವೊಂದು ಸತಿ ಪ್ರಿಯೋರಾಗಿ ಇನ್ಫಾರ್ಮ್ ಮಾಡಲ್ಲ. ಐ ಮೀನ್ ನಾಳೆ ಇತ್ತು ಅಂದರೆ ಇವತ್ತು ರಾತ್ರಿ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲ ಇವತ್ತು ಬೆಳಗ್ಗೆ ಕಾಲ್ ಮಾಡಿ ನಂಗೆ ಸಂಜೆ ಕೇಕ್ ಬೇಕು ಅಂತ ಅಂತಾರೆ. ಅದೆಲ್ಲ ಐ ಮೀನ್ ಸ್ವಲ್ಪ ಬರ್ಡನ್ ಆಗಿಬಿಡುತ್ತೆ ನನಗೆ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಪ್ರಿಯೋರಾಗಿ ಹೇಳಿ ನನಗೆ ಅಂತ. ಬಿಕಾಸ್ ಪಾಪು ಇರೋದ್ರಿಂದ ಮನೆಯಲ್ಲಿ ಅವಳನ್ನ ರೆಡಿ ಮಾಡೋದು, ಸ್ಕೂಲ್ ಕಳಿಸೋದು ಅದೇ ಕೆಲಸ ಸರಿ ಹೋಗುತ್ತೆ. ಮನೇಲೂ ಕೆಲಸ ಮಾಡ್ಕೋಬೇಕಾಗತ್ತೆ, ಆಚೆನೂ ಐ ಮೀನ್ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರೋದು, ಮತ್ತು ಅವಳನ್ನ ಸ್ಕೂಲಿಂದ ಪಿಕ್ ಮಾಡ್ಕೊಳ್ಳೋದು. ಆ್ಯಂಡ್ ಇನ್ ಬಿಟ್ವೀನ್ ದಟ್ ಅವಳಿಗೆ ಅಲ್ಲಿಂದ ಬಂದಮೇಲೆ ಊಟ ಮಾಡಿಸಿ ಭಗವದ್ಗೀತೆ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಮತ್ತು ಅಲ್ಲಿಂದ ವಾಪಸ್ ಕರ್ಕೊಬರೋದು, ಮತ್ತು ಟ್ಯೂಷನಿಗೆ ಬಿಡೋದು, ಮತ್ತು ಕರ್ಕೊಬರೋದು. ನಾನು ಪ್ರತಿದಿನ ಈ ಕೆಲಸನೇ ಐ ಮೀನ್ ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿರುತ್ತೆ ಶೆಡ್ಯೂಲ್ ನನಗೆ. ಇನ್ ಬಿಟ್ವೀನಲ್ಲಿ ನಾನು ಕೇಕ್ಸ್ ಮಾಡೋದಾಗಲಿ ವ್ಲಾಗ್ಸ್ ಮಾಡೋದಾಗಲಿ ಎಲ್ಲ ಮಾಡ್ಕೋಬೇಕು. ಅದ್ರ ಜೊತೆ ಗೊತ್ತಿರುತ್ತಲ್ವ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಬಟ್ಟೆ ಮಿಷಿನ್ಗೆ ಹಾಕೋದಾಗಲಿ, ಅದನ್ನು ಒಣಗಾಕೋದಾಗಲಿ, ಮತ್ತು ಅದನ್ನು ಫೋಲ್ಡ್ ಮಾಡಿ, ಆ್ಯಕ್ಚುಲಿ ಅವೆಲ್ಲ ನಮ್ಮ ಅಮ್ಮನೇ ಮಾಡ್ತಾರೆ. ಮಿಷಿನ್ಗೊಂದು ನಾನು ಹಾಕ್ತೀನಿ ಅಷ್ಟೇ, ಅದನ್ನ ಒಣಗಾಕೋದು, ಎತ್ತಿಡೋದು, ಅವ್ರವ್ರ ಬಟ್ಟೆ ಅವ್ರವ್ರ ಪ್ಲೇಸಲ್ಲಿ ಎತ್ತಿಡೋದು ಎಲ್ಲ ನಮ್ಮ ಅಮ್ಮನೇ ಮಾಡೋದು. ಆ್ಯಂಡ್ ಅಡುಗೆ ಏನಾದರೂ ಕೆಲಸ ಇದ್ದರೆ ಅದು ಮಾಡ್ಕೊಳ್ಳೋದು. ಅಪ್ಪ ಹೇಳ್ತಾ ಹೋದರೆ ಹಂಗೆ ಎಂಡ್ಲೆಸ್ಸಾಗಿ ಹೋಗ್ತಾನೇ ಇರುತ್ತೆ, ಅಷ್ಟೇ ಕೆಲಸ ಇರುತ್ತೆ ಮನೆಯಲ್ಲಿ. ಅದು ಒಂದೊಂದು ಸರ್ತಿ ಪಾಪು ಏನಾದರೂ ಹುಷಾರಿಲ್ಲ ಅಂತಂದರೆ ಇದ್ದಿದ್ದು ನನಗೆ ಕಷ್ಟ ಆಗಿಬಿಡುತ್ತೆ ಆರ್ಡರ್ಸ್ ಇತ್ತು ಅಂದರೆ. ಸೊ ಆ ಟೈಮಲ್ಲಿ ಆದಷ್ಟು ಆರ್ಡರ್ಸ್ ತೊಗೊಳಕ್ಕೆ ಹೋಗಲ್ಲ ನಾನು. ಪ್ರಿಯೋರಾಗಿ ಯಾರಾದರೂ ಹೇಳಿದರೆ ಅವ್ರು ಆರ್ಡರ್ಸ್ ಮಾಡಿಕೊಡ್ತೀನಿ ಹೊರತು ಲಾಸ್ಟ್ ಮಿನಿಟಲ್ಲಿ ಬರೋ ಆರ್ಡರ್ಸ್ ನಾನು ತೊಗೊಳಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಕಷ್ಟ ಆಗಿಬಿಡುತ್ತೆ. ಯೂಶ್ವಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರೆ ಒಂಥರ ಕ್ರ್ಯಾಂಕಿಯಾಗಿ ಅವ್ರು ನೋಡ್ಕೊಳ್ಳೋದೇ ಇರುತ್ತೆ, ಊಟ ಸರಿಯಾಗಿ ಮಾಡಲ್ಲ, ಕೊಟ್ಟಿರೋ ಸಿರಪ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ಸರಿಯಾಗಿ ತೊಗೊಳಲ್ಲ. ಅವ್ರನ್ನ ಕಂಟ್ರೋಲ್ ಮಾಡೋದು, ಕನ್ಸೋಲ್ ಮಾಡೋದು, ಅವ್ರನ್ನ ಸಮಾಧಾನ ಮಾಡಿ ಸಿರಪ್ಸ್ ಹಾಕೋದು, ಊಟ ತಿನ್ನಿಸೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ನನಗೆ. ಆ್ಯಂಡ್ ಆ ಟೈಮಲ್ಲಿ ನನ್ನ ಬಿಟ್ಟಿರೋದೂ ಇಲ್ಲ ಅವಳು. ಅವಳು ಅಂತಲೇ ಅಲ್ಲ, ಎಲ್ಲ ಮಕ್ಕಳೂ ಅಷ್ಟೇ, ಅಮ್ಮನೇ ಬೇಕು, ಅಮ್ಮನ ಹತ್ರನೇ ಇರಬೇಕು ಅಂತಂತ ಇರ್ತಾರೆ. ಬಟ್ ನನ್ನ ಮಗಳೇನಂದರೆ ನಮ್ಮ ಅಮ್ಮ ಹತ್ರನೂ ಸ್ವಲ್ಪ ಹೋಗ್ತಾಳೆ, ಅವ್ರ ಜೊತೆನೇ ಜಾಸ್ತಿ ಇರ್ತಾಳೆ ನನಗಿಂತ. ಅಮ್ಮಮ್ಮ ಅಂದ್ಕೊಂಡು ಅವ್ರ ಜೊತೆ ಇದ್ದಾಗ ನಾನು ಬೇರೆ ಕೆಲಸ ಮಾಡ್ಕೋತೀನಿ. ನಮ್ಮ ಮನೆಯಲ್ಲೇ ಮಾತ್ರನೇ ಈ ಥರ ಅಂತಲ್ಲ, ಎಲ್ಲರ ಮನೇಲೂ ಈ ಥರನೇ ಇರುತ್ತೆ. ಐ ಮೀನ್ ಮಕ್ಕಳು ಇರೋ ಮನೆಯಲ್ಲಿ ಯಾರಾದರೂ ಲೈಕ್ ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಇಷ್ಟೇ ಕಷ್ಟ ಇರುತ್ತೆ ಅವ್ರಿಗೂ. ಸೊ ಬಿರಿಯಾನಿ ಎಲ್ಲ ಮಾಡಿ ಮುಗಿಸಿ
ಆಮೇಲೆ ನಮಗೆ ಸಲಾಡ್ಗೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಮುಗಿಸಿಲ್ಲ ಆ್ಯಕ್ಚುಲಿ ಬಿರಿಯಾನಿ, ಲಿಡ್ಡೆಲ್ಲ ಕ್ಲೋಸ್ ಮಾಡಿಟ್ಟಿದ್ದೀನಿ. ಸೊ ಅವತ್ತು ಇದೆಲ್ಲ ಆದಮೇಲೆ ಬಿರಿಯಾನಿ ಎಲ್ಲ ಆ್ಯಕ್ಚುಲಿ ಬಿರಿಯಾನಿ ಆದಮೇಲೆ ವ್ಲಾಗ್ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಅವತ್ತು ಬಿರಿಯಾನಿ ತಿಂದ್ಕೊಂಡು ನನ್ನ ಮಗಳಿಗೂ ತಿನ್ನಿಸಿ, ನನ್ನ ಮಗಳಿಗೆ ಎಸ್ಪೆಷಲಿ ಬಿರಿಯಾನಿ ಅಂತ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಫೇವ್ರೆಟು. ಅವಳಿಗೆ ಅಂತಲ್ಲ, ನಾನ್ ವೆಜ್ ತಿನ್ನೋರಿಗೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಇನ್ನು ಕೆಲವ್ರು ಕಬಾಬ್ ಆ ಥರ ಇಷ್ಟಪಡ್ತಾರೆ. ಅವಳಿಗೆ ಆದಷ್ಟು ಫ್ರೈಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ ನಾನು ಕೊಡೋದಕ್ಕೆ, ಅಷ್ಟು ಹೆಲ್ತಿ ಅಲ್ಲ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ವಾಸ್ ಅವರ್ ವ್ಲಾಗ್. ಬೈ ಬಾಯ್.